ಮಂಗಳ ಮಗು ಮಂಕಂತನವ ಎಲ್ಲಿ ಮಂಕಂತಿತ್ತವ ನಾನು ನಟ್ಕೊಂಡು ಅಯ್ಯೋ ಅನ್ಸ್ಥಿತಿ ಆಗ್ಲಿಕ್ಕಿಂದವ ನನಗೆ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ರಾತ್ರಿ ಎಲ್ಲ ಅಳ್ತಿತ್ತು, ಅದ್ಯಾಕೆ ಈಗ ಒಂಚೂರು ಮಂಕೊಂಡಿತ್ಕಣವ. ಅಲ್ಕಂಡ್ ಮಗಳೇ ಮಗವ ತೊಡೆ ಮೇಲೆ ಹಾಕೇನು ಮಾಂಸ ಬಿಟ್ಟು ಅದ್ಯಾಕೆ ಬೆಡ್ ಮೇಲೆ ಹಾಕಿದ್ಯಾ? ಒಂಚೂರು ಏನಾರು ಒಚ್ಚದಲ್ವೇನವ? ಅಲ್ಕಣವ ಮಗ ರಾತ್ರೆಲ್ಲ ಅಳ್ತಲ್ಲ, ಒಂಚೂರು ಎದ್ದು ಬರೋದಲ್ವೇ? ಕೊರಕೆ ಹೊಡ್ಕೆ ಮಂಗಿದೆಯಲ್ಲ, ಇದೆ ನೀನು ಬಣಿತನ ಮಾಡೋದು. ನಾನು ಈ ಚಂದಕ್ಕೆ ಅಲ್ಲಿಂದ ಗಂಡು ಮನೆಯಿಂದ ಇಲ್ಲಿ ಬರ್ಬೇಕಾಯ್ತೆ. ನಾನು ನೋಡ್ತೀನಿ ಯಾರಿಗೇಕಿಂದವ ಹಾಸ್ಪಿಟ್ಲಿಗೆ ಹಂಗೆ ಮಾಡ್ತೀಯಾ, ಮನೆಗೆ ಬಂದಾಗಲೂ ಹಂಗೆ ಮಾಡ್ತಿದ್ಯಾ. ಮಗು ಅಳ್ತು ಒಂಚೂರು ನೋಡೋಣ ಏನು ಮಾಡ್ತೈತಿ. ನನ್ನ ಮಗಳು ಒಬ್ಬಳೆ ನಿದ್ಗೆಡ್ತಾಳೆ, ತೂಗನ ಆಪ್ರೇಷನ್ ಆಗಿರೋದಲ್ಲ, ನಾನು ಕೂತ್ಕೊಳಕ್ಕಾಗಲ್ಲ. ಹಂಗಾರು ನಾನೇ ತೂಗ್ಬೇಕಲ್ವ, ಒಂಚೂರು ಬಂದು ನೋಡೋದೇ ಇಲ್ವಲ್ಲವ. ನೀನೆಂತ ಬಣಿತನ ಮಾಡ್ತೀಯವ ನೀನು? ಅಯ್ಯ ನನ್ನ ಮಗಳೇ, ನನಗೂ ಕಾಲು ನೋವು ಕಣವ. ನನಗೂ ಮಗಳದು ಕೇಳಿಸ್ತಿ. ಏನು ಮಾಡ್ತೀಯಾ, ಎದ್ದು ಬರೋಕ್ಕಾಗಲ್ಲ. ನಿದ್ದೆ ಸರಿಯಾಗಿ ಮಾಡಲಿಲ್ಲ ಅಂದರೆ ತಲೆನೋವು ಬಂದುಬಿಡುತ್ತೆ ಕಣವ ನನಗೆ. ಅದಕ್ಕೆ ನೀನೇ ಏನಾರ ಮಾಡಿ ಒಂಚೂರು ಸಂಪಾದಿಸ್ಕೊಂಡು ಹೋಗವ. ನಾಳಿಂದವ ಮಗಳು ತೀರೋ ಹೊತ್ತರೆ ಎತ್ಕೊಂತೀನಿ, ನೀನು ಮಂಕ ಬಂತಾಗ ಆತ್ ಬಿಡು. ಅಲ್ಕಣವ ಮಗ ರಾತ್ರೆಲ್ಲ ಅಳ್ತಿತ್ತಲ್ಲ, ಏನು ಮಾಡೋದವ? ನಂಗೆ ರಾತ್ರೆಲ್ಲೂ ನಿದ್ದಿಲ್ಲ, ಬೆಳಗ್ಗೆಲ್ಲೂ ನಿದ್ದಿಲ್ಲ, ಹಂಗಾಗ್ಬಿಟ್ಟೈತಿ. ಅದು ಬೇರೆ ಮಗು ಒಂಚೂರಕ್ಕ ಹಸ್ರು ಗೆಲ್ಡಕ್ಕೆ ಹೋಗ್ತೈತಿ. ಯಾಕೆ ಹೋಗ್ತಿತ್ತೋ ಏನೋ ಒಂದು ಗೊತ್ತಾಗಲ್ಲ. ಹಸ್ರು ಗೆಲ್ಡಕ್ಕೆ ಹೋಗ್ತೈತೆ ಏನು ಆಗಲ್ಲ ಕಣವ. ಹಂಗೆ ಹಸ್ರು ಗೆಲ್ಡಕ್ಕೆ ಹೋಗುತ್ತೆ ಅಂದರೆ ನಮಗೆ ನಮ್ಮ ಮಕ್ಳು ಹಂಗಲ್ಲ ಹೋಗ್ತಿರಲ್ಲವ. ಇದು ಯಾಕೆ ಹಿಂಗೆ ಹೋಗ್ತೈತೆ? ನಾನು ತಾಡಿ ಒಂಚೂರ ಅಂತರ್ಗಟ್ಟಮ್ಮ ದೇವಸ್ಥಾನಕ್ಕೆ ಹೋಗಿ ತೀರ್ಥ ಪ್ರಸಾದ ಇಸ್ಕೊಂಬತ್ತೀನಿ, ಇಲ್ಲ ದೇವ್ರನ್ನೇ ಒಂಚೂರು ಕೇಳ್ಕೊಂಬತ್ತೀನಿ. ಮಗ ಯಾಕೆ ರಾತ್ರೆಲ್ಲ ಅಳ್ತೈತೆ ಅಂತ ಅಂತರ್ಗಟ್ಟಮ್ಮನ ಒಂಚೂರು ವಾಯಿಸ್ಕೊಂಡು ಕೇಳ್ಕೊಂಬತ್ತೀನಿ ತಾಳವ. ಆಯ್ತು ಕಣವ, ಕೇಳ್ಕೊಂಬ ಹೋಗಿ ಹಂಗಾರೆ. ಇವತ್ತು ಯಾವ ವಾರ ಹೇಳು? ಮಂಗಳವಾರಲೇ? ಅಯ್ಯೋ ಇವತ್ತು ಮಂಗಳವಾರ ಹೊಳ್ತೈತೆ ಹಂಗೆ ಕಣವ. ಶುಕ್ರವಾರ ಒಳ್ಳೆಲ್ಲ ಅಂದರೆ ಶುಕ್ರವಾರ ಹೋಗಿ ಕೇಳ್ಕೊಂಬತ್ತೀನಿ ತಗ. ಈ ಹೊಲ್ಟಿಲ್ಲ ಅಂದರೆ ಒಂಚೂರು ತೀರ್ಥ ತಾಂಬಂದು ಮಗಿಗೆ ಹಾಕಂತಾಗ. ಮಂಗಳ ನಿನ್ನ ಗಂಡ ಒಂದು ವಾರ ಆಯ್ತು ಮನೆಗೆ ಬಂದು ಯಾಕೆ ನೋಡೋಕೆ ಬಂದಲ್ವಲ್ಲಿ? ಅವನೆಲ್ಲಿ ಕುಡಿದು ಬಿದ್ದಾನೆ ಏನೋ, ಎಲ್ಲಿ ಬತ್ತಾನೆ ಬಿಡವ ಅತ್ಲ ಹೋಗ್ಲಿ. ಸರಿ ನಿನ್ನ ಗಂಡದಾರೆ ಯಾಕಿಲ್ಲ ಬರಲಿಲ್ಲ ಬಿಡು. ನಿಮ್ಮ ಅತ್ತೆ ಮಾವನಾರ ಬಂದು ನೋಡ್ಕೊಂಡು ಹೋಗೋದಾಯ್ತಲ್ಲಿ. ಸುಪ್ನಾತಿ ಮುಂದೆ ಆಕೆಯಲ್ಲಿ ಬತ್ತಾಳೆ ಬಿಡು. ಆಕೆಯಲ್ಲಿ ಬತ್ತಾಳೆ ಬಾಣಿತನ ಮಾಡೋಕ್ಕೆ. ಬರೀ ಹೆಣ್ಮಕ್ಳು ಬರೀ ಅದೇ ನೋಡೋದೇ ಆಯ್ತು. ನನ್ನನ್ನು ನೋಡೋಕೆ ಇನ್ನೆಲ್ಲಿ ಬತ್ತಾಳೆ ಆಕಿ? ನಿನ್ನ ಗಂಡು ಫೋನ್ ಮಾಡಿ ಒಂಚೂರ ಹೇಳು, ಮುಂದಿನ ತಿಂಗಳು ನಾಮಕರಣ ಮಾಡಂತಿದ್ದಾರೆ ಅಮ್ಮರು. ಏನಂತಾರೆ ಏನು ಕೇಳು. ನಿಮ್ಮ ಅತ್ತೆ ಮಾವರು ಏನಂತಾರೆ ಒಂಚೂರ ಕೇಳು. ನಿಮ್ಮ ಆಜ್ಞಾರನಲ್ಲವ ಫೋನ್ ಮಾಡಿ ಕರೆಸ್ಕು. ಮುಂದಿನ ತಿಂಗಳು ನಾಮಕರಣ ಮಾಡೋಣ, ನಮ್ಮ ಕಡೆಯವ್ರಿಗೆ ನಾವು ಹೇಳಿ ನಿನ್ನ ಗಂಡನ ಕಡೆಯವ್ರಿಗೆ ಹೇಳು ಒಂಚೂರ ಅಂತ ಫೋನ್ ಮಾಡಿ ಹೇಳು. ಹೇಳ್ತೀನಿ ತಾಳವ. ನನ್ನ ಗಂಡನ ಕಡೆಯವ್ರಿಗೆ ಏನು ಹೇಳಿರು ಒಂದೇ ಬಿಟ್ಟರು ಒಂದೇ ಕಣವ. ಅವು ಬಂದು ತಿಂದೋಗವು. ಒಂದು ಮುಯಿ ಮಾಡವಲ್ಲ, ಒಂದು ಮಗಿಗೆ ಒಂದು ಅಂಗಿ ತರವಲ್ಲ. ಅವು ನಮ್ಮ ನಾದ್ನೇರು ಹೇಳ್ತೀಯ, ಅವು ಯಾವ ಪುಟ್ಟು ಬತ್ತಾಗ ಒಂದೊಂದು ಅಂಗಿ ತಂದು ಕೊಟ್ಟು ಉಂಡು ಗಡತ್ತ ತಿಂದು ಹೋಗ್ತವೆ. ಅವು ಕರೆದ್ರು ಒಂದೇ ಬಿಟ್ಟರು ಒಂದೇ. ನಮ್ಮ ಹತ್ತಿದಳೆ ಕಳ್ಮುಂಡೆ ಆಕೆ ಏನು ತರೋಲ್ಲ. ಆಕೆ ಒಂದು ಮಗಿನ ಕೈಗೆ ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟು ಹೋಗ್ತಾಳೆ ಅಷ್ಟೇ. ಅವು ಕರೆದ್ರು ಒಂದೇ ಬಿಟ್ಟರು ಒಂದೇ ಕಣವ. ಸುಮ್ಮನೆ ಇರೋದೇ ಬೇಸ್ಟ್ ಆಗ್ತದೆ. ಅವ್ವ ಹೋಗ ಒಂಚೂರು ಕಾಪಿನಾರ ಕಸ್ಕೊಂಬ ಕುಡಿಯೋಣ. ನಂಗೂ ತಲೆತೈತೆ ಕಸ್ಕೊಂಬತ್ತೀನಿ. ನೀನು ಫೋನ್ ಮಾಡಿ ಗಂಡಗೊಂಚರ ಹೇಳು ರೀ. ಕೇಳಿಸ್ತೈತನ್ರಿ? ಚೆನ್ನಾಗಿದ್ದೀರಿ? ಮತ್ತು ಮುಂದಿನ ತಿಂಗಳು ನಾಮಕರಣ ಐತೆ. ನಿಮ್ಮ ಅಕ್ಕ ತಂಗಿಯರಿಗೆ, ನಿಮ್ಮ ಅವ್ವಗೆ, ನಿಮ್ಮ ಅಪ್ಪಾಜಿಗೆ ಹೇಳು ಎಲ್ಲರಿಗೂ. ಹೇಳವ ನಿನ್ನ ಗಂಡಿಗೆ ನಾಮಕರಣ ಐತೆ ಬರಲಿ ಅಂತ ಹೇಳಿದರು. ಅದಕ್ಕೆ ನಿಮಗೆ ಫೋನ್ ಮಾಡಿ ಹೇಳ್ತಿದ್ದೀನಿ. ಹಾಗೆ ನಿನ್ನ ಅಕ್ಕ ತಂಗಿಯರಿಗೂ ಹೇಳು ನಾಮಕರಣಕ್ಕೆ ಬರಲಿ. ಅವೇನಂತ ಮುಯಿ ಮಾಡೋದೇನು ಕಾಣಲ್ಲ. ಅಲ್ಲೇ ಪುಟ್ಬತ್ತಾಗೆ ಒಂದು 2 ಅಂಗಿ ತಂದು ಮುಯಿ ಮಾಡ್ತವೆ. ಸುಮ್ಮನೆ ಬರೋಕ್ಕೆ ಹೇಳು, ಊಟ ಮಾಡಿ ಹೋಗ್ಲಿ. ಇನ್ನೇನು ಮಾಡ್ತಿ ರೀ? ಆ ಪಕ್ಕದ ಮನೆಯ ಅಂಡೆ ಸುಶೀಲ ಮತ್ತು ಕರಿದೇವಿ ಅದರಲ್ಲ, ಅವ್ರಿಗೂ ಹೇಳು ಒಂಚೂರ ನಾಮಕರಣ ಐತೆ. ನಮ್ಮ ಅಂಗ್ಳ ಫೋನ್ ಮಾಡಿದ್ದು ಹೋಗ್ಬೇಕಂತೆ ಅಂತ ಹೇಳು. ನಮ್ಮ ಫ್ರೆಂಡ್ಸ್ ಅವರೆಲ್ಲ ಬರ್ತಾರೆ, ಸರಿನೇ ರೀ? ಬರಬೇಕಾದ್ರೆ ನಂಗೆ ಕುಡ್ಕೊಂಡು ಅಂಗಿ ಹಾಕ್ಯಂಡು ಮೇಗಳು ಗುಂಡಿ ಕೆಳಗು ಗುಂಡಿ ಮೇಗ ಹಾಕ್ಯಂಡು ಬರೋಕೋಬೇಡ್ರಿ. ಒಂಚೂರ ಸ್ನಾನ ಮಾಡ್ಕೊಂಡು ಒಳ್ಳೆ ಅಂಗಿ ಇಟ್ಕೊಂಡು ಪಂಚನರೆ ಪ್ಯಾಂಟ್ನರೆ ಹಾಕ್ಯಂಡು ಬರ್ರಿ ನೀಟಾಗಿ. ಮತ್ತು ಇಲ್ಲಿ ಬಂದು ನಂಗೆ ಆಡಿ ಎಲ್ಲರೂ ನಗೆಡಂಗೆ ಮಾಡಬೇಡ್ರಿ. ತೀರ ನೀ ಕುಡಿಬೇಕು ಅಂತಿದ್ರೆ ಮನೆಗೆ ಇರು, ಬರೋಕೋಬೇಡಿಲ್ಲ ಅಂದ್ರೆ ನಾನು ಗೇಮ್ ಕರೋಣಕ್ಕೆ ಅರ್ಥ ಆತೆ ರೀ? ಬರ್ಬೇಕಾದ್ರೆ ಒಂದು 2 kg ಹಣ್ಣು ಮತ್ತು ಎಲೆ ಅಡಿಕೆ ಎಲ್ಲ ತಗೊಂಬರ್ರಿ ಒಂಚೂರ. ಅವ್ವ ಕಾಪಿ ತರಕ್ಕೆ ಹೋಗ್ತಿಂದಳು, ನೀನೇ ಕಾಪಿ ತಂದಳು? ಯಾಕೆ ಇಷ್ಟೊತ್ತಾದ್ರೂ ಕಾಪಿ ತರಲಿಲ್ಲ? ಕಾಪಿ ಇಡಕ್ಕೆ ಹೋದೆ ಕಣವ, ಹಾಲ್ಯಾಕ ಹೊಡೆದೋತು. ನಿಮ್ಮ ಅಪ್ಪನ ಕೊನೆ ಮನೆ ಶಾಂತಿ ಒಂಚೂರು ಹಾಲಿಸ್ಕಮ್ಮ ಅಂತ ಕಳಿಸ್ತೀನಿ. ಬಂದಮೇಲೆ ಕಾಸು ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ನಮ್ಮ ಪಾಪ ಒಂದು ಮುಂದಿನ ತಿಂಗಳು ನಾಮಕರಣ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ನಿಮಗೆಲ್ಲರಿಗೂ ಎಂಟರ್ಟೈನ್ ಮಾಡೋಕ್ಕೆ ನಾವು ಪಾರ್ಟ್ 2ನ ತರ್ತೀವಿ. ಥ್ಯಾಂಕ್ ಯು ಆಲ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಲೈಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಪ್ಲೀಸ್.